धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಚಾಣಕ್ಯನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತ ದೇಶ ಪೂರ್ತಿ ಹಿಂದೂ ರಾಷ್ಟ್ರವಾಗುತ್ತದಾ? ನೇಪಾಳದ ಪ್ರಜೆಗಳು ಏಕೆ ಹಿಂದೂಗಳಾಗಿ ಬದಲಾಗುತ್ತಿದ್ದಾರೆ? ರಷ್ಯಾ, ಅಮೆರಿಕ ದೇಶಗಳು ಬಲವಾದ ದೇಶಗಳಾಗುತ್ತಿದ್ದಾವೆಯೇ, ಇಲ್ಲವೇ ಭಾರತ ದೇಶವಾಗುತ್ತಿದೆಯೇ? ಭಾರತ ಪಾಕಿಸ್ತಾನದ ರಿಲೇಶನ್ಶಿಪ್ ಬಗ್ಗೆ ವಿಶ್ವಗುರು ಅಚ್ಯುತಾನಂದರವರು ತಮ್ಮ ಭವಿಷ್ಯವಾಣಿಯಲ್ಲಿ ಏನನ್ನ ತಿಳಿಸಿದ್ದಾರೆ? 2024ರಲ್ಲಿ ಭಾರತ ದೇಶದಲ್ಲಿ ಯಾವ ಪಾರ್ಟಿ ರೂಲಿಂಗ್ ಅನ್ನ ಮಾಡುತ್ತೆ? ಅಯೋಧ್ಯ ನಗರವು ಶ್ರೀ ರಾಮನ ಹೆಸರಲ್ಲಿ ರಾಮರಾಜ್ಯವಾಗುತ್ತದಾ? ಸ್ನೇಹಿತರೆ, ಇಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗಂಗಾ ನದಿ ದೊಡ್ಡದಾಗಿರಬಹುದು ಅಥವಾ ಗೋದಾವರಿ ನದಿ ದೊಡ್ಡದಾಗಿರಬಹುದು, ಆದರೆ ಎಲ್ಲದಕ್ಕಿಂತ ದೊಡ್ಡದು ಶ್ರೀರಾಮನ ಜನ್ಮಭೂಮಿಯಾಗಿರುವ ಅಯೋಧ್ಯ ನಗರವು. ನಾರ್ತ್ ನಿಂದ ಸೌತ್ ವರೆಗೂ, ಈಸ್ಟ್ ನಿಂದ ವೆಸ್ಟ್ ವರೆಗೂ, ಭಾರತ ದೇಶದಿಂದ ಇಂಡೋನೇಷ್ಯಾವರೆಗೂ, ನೇಪಾಳದಿಂದ ಹಿಡಿದು ಶ್ರೀಲಂಕಾವರೆಗೂ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಕೇಳಿಸುತ್ತಲೇ ಇದ್ದಾವೆ. ಶ್ರೀರಾಮನ ತ್ಯಾಗ, ದಾನ ಮತ್ತು ಶಾಸನಗಳನ್ನ ಕೋಟ್ಯಾಂತರ ಮಂದಿ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೆ. ಶ್ರೀರಾಮನ ಜನ್ಮಸ್ಥಳವಾಗಿರುವ ಅಯೋಧ್ಯ ನಗರವನ್ನ ತುಂಬಾ ಪವಿತ್ರವಾದದ್ದು ಎಂದು ಭಾವಿಸಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಅಯೋಧ್ಯ ನಗರವು ಮೋಕ್ಷವನ್ನು ಪ್ರಾಪ್ತಿ ಮಾಡುವ ನಗರವಾಗಿತ್ತು. ಆದ್ರೆ ಆ ನಂತರ ಅಯೋಧ್ಯ ನಗರವನ್ನ ಮುಸ್ಲಿಮರು ಆಕ್ರಮಿಸಿದರು. ಬಾಬರ್ ಸೇನಾಪತಿ ಮೀರ್ ಬಕೀರ್ ರಾಮ ಮಂದಿರವನ್ನ ಧ್ವಂಸಗೊಳಿಸಿ ಅಲ್ಲಿ ಬಾಬರಿ ಮಸೀದಿಯನ್ನ ನಿರ್ಮಿಸಿದನು. ಇದರಿಂದ 500 ವರ್ಷಗಳವರೆಗೂ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ವಿವಾದಗಳು ನಡೆದವು. ಸ್ನೇಹಿತರೆ, ಸತ್ಯ ಯಾವತ್ತಾದ್ರೂ ಒಂದಿನ ಹೊರಗಡೆ ಬರುತ್ತೆ ಅಂತ ಹೇಳ್ತಾರಲ್ವಾ, ಇಂತಹದ್ದೇ ಒಂದು ಘಟನೆ ಅಯೋಧ್ಯ ನಗರದಲ್ಲಿ ನಡೆಯಿತು. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸ್ ನ ಬಗ್ಗೆ ವಿಚಾರಣೆ ನಡೆಯಿತು. ತುಂಬಾ ಮಂದಿ ಶ್ರೀರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿದರು. ಕೆಲವು ಮಂದಿ ಏನೋ ಅಲ್ಲಿ ಸ್ಕೂಲ್ ಅನ್ನು ನಿರ್ಮಿಸಿ ಅಂತಲೂ, ಇನ್ನು ಕೆಲವು ಮಂದಿ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅನ್ನು ನಿರ್ಮಿಸಿ ಅಂತ ಹೇಳಿದ್ರು. ಅದೇ ರೀತಿ ಕೆಲವು ಮಂದಿ ಅಲ್ಲಿ ಮಸೀದಿಯನ್ನ ನಿರ್ಮಿಸಿ ಅಂತ ಹೇಳಿದ್ರು. ಇನ್ನು ಕೆಲವು ಮಂದಿ ಅಲ್ಲಿ ಹಾಸ್ಪಿಟಲ್ ನ ನಿರ್ಮಿಸಿ ಅಂತ ಹೇಳಿದ್ರು. ಆದರೆ ಕೊನೆಗೆ ಸತ್ಯವೇ ಗೆಲುವನ್ನ ಸಾಧಿಸಿತು. ಕೊನೆಗೆ ಶ್ರೀರಾಮನ ನಗರವು ರಾಮನಿಗೆ ಸಿಕ್ಕಿತು. 500 ವರ್ಷಗಳ ಕನಸು 2005 ಆಗಸ್ಟ್ 5ರಂದು ನೆರವೇರಿತು. ಜನವರಿ 27ರಂದು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯು ಕೂಡ ನೆರವೇರಿತು. ಕೋಟ್ಯಾಂತರ ಮಂದಿ ಭಕ್ತರು ಅಯೋಧ್ಯೆಗೆ ಬಂದು ಶ್ರೀರಾಮನ ದರ್ಶನವನ್ನ ಮಾಡುತ್ತಿದ್ದಾರೆ. ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ 14,000 ಮಂದಿ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದರು. ಶಂಖ ವಂದನೆಗಳು, ಡಮರುಗ ವಂದನೆಗಳು, ಪಾಂಚೇಶ್ರಿಯ ಟ್ರೆಡಿಷನಲ್ ಡ್ಯಾನ್ಸ್, ಕೈಲೋಕ ನೃತ್ಯ, ಚಕ್ರ ನೃತ್ಯಗಳ ಪ್ರದರ್ಶನಗಳಿಂದ ಶ್ರೀರಾಮನ ವಿಗ್ರಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಯಿತು. ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮೋಹನ್ ಭಾಗವತ್, ಉತ್ತರ ಪ್ರದೇಶದ ಗವರ್ನರ್ ಅಗಾದಿ ಬೆನ್ ಪಟೇಲ್, ಸಿಎಂ ಯೋಗಿ ಆದಿತ್ಯನಾಥ್, ರಾಮ ಮಂದಿರದ ಮುಖ್ಯ ಪೂಜಾರಿ ಸತ್ಯೇಂದ್ರ ದಾಸ್ ಅವರು ಕೂಡ ಆಗಮಿಸಿದ್ದರು. ಕೋಟ್ಯಾಂತರ ಮಂದಿ ಭಕ್ತರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನ ಟಿವಿಗಳ ಮೂಲಕ ಲೈವ್ ಅನ್ನ ನೋಡಿದರು. ಈಗ ಭಾರತ ದೇಶ ಪೂರ್ತಿಯಾಗಿ ಶ್ರೀರಾಮನ ನಾಮದಲ್ಲಿ ಲೀನವಾಗಿದೆ. ಆದರೆ ನಾವು ಶ್ರೀರಾಮನ ನಾಮದಲ್ಲಿ ಲೀನವಾಗೋದಕ್ಕಿಂತ ಮೊದಲು ಮಹಾನ್ ಗುರು ಅಚ್ಯುತಾನಂದ ಅವರು ಹೇಳಿರುವ 5 ಭವಿಷ್ಯವಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದ್ರೆ ಇದು ಪ್ರತಿ ಭಾರತೀಯನ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಆದ್ರೆ ಆ 5 ಭವಿಷ್ಯವಾಣಿಗಳ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 500 ವರ್ಷಗಳ ಹಿಂದೆ ಒರಿಸ್ಸಾದ ಜಗನ್ನಾಥದಲ್ಲಿ ಜನಿಸಿದ ಸಂತ ಅಚ್ಯುತಾನಂದ ಅವರು ತಮ್ಮ ಪುಸ್ತಕದಲ್ಲಿ ಬರೆಯುವ ಮೂಲಕ ಭವಿಷ್ಯವಾಣಿಯನ್ನ ತಿಳಿಸಿದರು. ಅಚ್ಯುತರವರು ತಮ್ಮ ಪುಸ್ತಕದಲ್ಲಿ ಯುದ್ಧದ ಬಗ್ಗೆ, ನ್ಯೂಕ್ಲಿಯರ್ ಬಾಂಬ್ನ ದಾಳಿಯ ಬಗ್ಗೆ, ಭೂಕಂಪದ ಬಗ್ಗೆ, ಮಹಾಮಾರಿಯ ಬಗ್ಗೆ ಎಷ್ಟೋ ಭವಿಷ್ಯವಾಣಿಗಳನ್ನ ಹೇಳಿದರು. ಅಚ್ಯುತಾನಂದ ಅವರು ಹೇಳಿರೋ ಪ್ರಕಾರ ಅಯೋಧ್ಯೆಯಲ್ಲಿ ಯಾವಾಗ ಶ್ರೀರಾಮನ ಬಾವುಟ ಹಾರುತ್ತದೋ ಅವತ್ತೇ ರಾಮರಾಜ್ಯ ಸ್ಥಾಪನೆ ಆಗುತ್ತದೆ ಅಂತ ಹೇಳಿದರು. ಸಂತ ಅಚ್ಯುತಾನಂದ ಅವರಿಗೆ ತುಂಬಾ ಶಕ್ತಿ ಇದೆ. ಈತನ ಒಬ್ಬ ಶ್ರೇಷ್ಠ ಋಷಿ, ಒಬ್ಬ ದೊಡ್ಡ ಯೋಗಿ. ಅಂದಿನ ಕಾಲದಲ್ಲಿಯೇ ತಾಳೆಗರಿಯ ಮೇಲೆ ತುಂಬಾ ಭವಿಷ್ಯವಾಣಿಗಳನ್ನ ಬರೆದಿದ್ದಾರೆ. ಈಗ ಅವು ಒಂದೊಂದಾಗಿ ನಿಜವಾಗುತ್ತಾ ಬರುತ್ತಿದ್ದಾವೆ. ಅದರಲ್ಲಿ ಮೊದಲನೆಯದು, ಭಾರತ ದೇಶ ಹಿಂದೂಗಳ ರಾಷ್ಟ್ರವಾಗಿ ಬದಲಾಗುತ್ತದೆ. ಆತನ ಮೊದಲ ಭವಿಷ್ಯವಾಣಿಯ ಪ್ರಕಾರ ಭಾರತವು ಹಿಂದೂ ದೇಶವಾಗಿ ಬದಲಾಗುತ್ತದೆ. 2014ರಿಂದಲೂ ಕೂಡ ಹೀಗೆ ನಡೆಯುತ್ತಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಮುಸ್ಲಿಮರು ಕೂಡ ಇದ್ದರು, ಕ್ರಿಶ್ಚಿಯನ್ನರು ಕೂಡ ಹೆಚ್ಚಾಗಿ ಇದ್ದರು. ಆದ್ರೆ ಈಗ ಭಾರತ ದೇಶವು ಶ್ರೀರಾಮನ ಭಕ್ತಿಯಲ್ಲಿ ಮುಳುಗಿ ಹೋಗಿದೆ. ಕೇವಲ ಭಾರತ ದೇಶವು ಮಾತ್ರವಲ್ಲ, ನೇಪಾಳ ದೇಶವು ಕೂಡ ಹಿಂದೂಗಳ ರಾಷ್ಟ್ರವಾಗಿ ಬದಲಾಗುತ್ತಿದೆ. ತುಂಬಾ ಮಂದಿ ಪ್ರಜೆಗಳು ರೋಡ್ ಮಧ್ಯೆ ಬಂದ್ಗಳನ್ನ ಮಾಡುತ್ತಿದ್ದಾರೆ. ಪ್ರಜೆಗಳೆಲ್ಲರೂ ಲೌಕಿಕವಾದವನ್ನ ಬಿಟ್ಟು ನೇಪಾಳ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಿ ಅಂತೇಳಿ ಕಾಠ್ಮಂಡಲ್ ನಲ್ಲಿ ತುಂಬಾ ಬಂದ್ಗಳು ನಡೆಯುತ್ತಿದ್ದಾವೆ. ಏಕೆಂದ್ರೆ ಲೌಕಿಕವಾದ ಎನ್ನುವುದು ವಿಷಪೂರಿತವಾದ ಪದಕ ಎಂದು ಬ್ರಿಟಿಷರು ನಮಗೆ ಕೊಟ್ಟಿರುವ ವಿಷಪೂರಿತವಾದ ಪದಕ. ಅದು ನಿಧಾನವಾಗಿ ಜನರನ್ನ ನಾಶ ಮಾಡುತ್ತಿದೆ ಎಂದು ಜನರು ಗುರುತಿಸಿದ್ದಾರೆ. ಹಿಂದೂಗಳ ಅಸ್ತಿತ್ವ
ಅಸ್ತಿತ್ವವೇ ಇದಕ್ಕೆ ಉದಾಹರಣೆ. ಸಾವಿರಾರು ವರ್ಷಗಳ ಹಿಂದೆ ಪ್ರಪಂಚವೆಲ್ಲವೂ ಶ್ರೀರಾಮನನ್ನ ಪೂಜಿಸುತ್ತಿತ್ತು. ಆದರೆ ಈಗ ಕೇವಲ ನಮ್ಮ ಭಾರತ ದೇಶದಲ್ಲಿ ಮತ್ತು ನೇಪಾಳದಲ್ಲಿ ಮಾತ್ರ ಶ್ರೀರಾಮನನ್ನ ಪೂಜಿಸುತ್ತಿದ್ದಾರೆ. ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನು ಅಂದ್ರೆ, ನಮ್ಮ ಭಾರತ ದೇಶವು ಹಿಂದೂ ರಾಷ್ಟ್ರವಾಗಿ ಬದಲಾಗುತ್ತಾ, ಇಲ್ಲವೇ ಪಂಚಶಾಖೆಗಳ ಪ್ರಕಾರ ಹಿಂದೂ ಮತವು ದೊಡ್ಡದಾಗುತ್ತಾ? ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಭಾರತ ದೇಶವು ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರವಾಗಿ ಬದಲಾಗುತ್ತದೆ. ಇನ್ನು ಎರಡನೆಯದು, 2024ರಲ್ಲಿ ಎಲೆಕ್ಷನ್ ನಡೆಯದೆ ಸೆಲೆಕ್ಷನ್ ನಡೆಯುತ್ತದೆ. ಅಚ್ಯುತಾನಂದ ಅವರು ಹೇಳಿರೋ ಭವಿಷ್ಯವಾಣಿಯ ಪ್ರಕಾರ 2024ರಲ್ಲಿ ನಡೆಯುವ ಎಲೆಕ್ಷನ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅವರು ಹೇಳಿರುವ ಭವಿಷ್ಯವಾಣಿಯ ಪ್ರಕಾರ 2024ರಲ್ಲಿ ಎಲೆಕ್ಷನ್ ನಡೆಯದೆ ಸೆಲೆಕ್ಷನ್ ನಡೆಯುತ್ತದೆ. ಸ್ನೇಹಿತರೆ, ಈಗ ನಾವು 2024ರ ಎಲೆಕ್ಷನ್ ಹತ್ತಿರ ಬಂದಿದ್ದೇವೆ. ಎಲೆಕ್ಷನ್ ಅಲ್ಲಿ ಗೆಲುವನ್ನ ಸಾಧಿಸೋದಕ್ಕೋಸ್ಕರ ಪಾರ್ಟಿಗಳು ಪ್ರಯತ್ನವನ್ನ ಮಾಡುತ್ತಿದ್ದಾವೆ. ಸ್ವಲ್ಪ ಮಂದಿ ಏನು ಎಲೆಕ್ಷನ್ ನಲ್ಲಿ ವಿಜಯವನ್ನ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ದಕ್ಷಿಣ ಭಾರತ ದೇಶವನ್ನ ಒಂದು ದೇಶವನ್ನಾಗಿ ಮಾಡಿ ಅಂತ ಹೇಳುತ್ತಿದ್ದಾರೆ. ಇನ್ನು ಕೆಲವು ಮಂದಿ ದುಬಾರಿ ವಸ್ತುಗಳನ್ನ ಬಳಸುತ್ತಿದ್ದಾರೆ. ಇನ್ನು ಕೆಲವು ಮಂದಿ ಯೂತ್ಸ್ ಗೆ ಜಾಬ್ ಅನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಆದ್ರೆ ಅಚ್ಯುತಾನಂದ ಅವರು ಹೇಳಿರೋ ಪ್ರಕಾರ 2024ರಲ್ಲಿ ಯಾರೇ ಗೆಲುವನ್ನ ಸಾಧಿಸಿದ್ರು ಏಕಪಕ್ಷವಾಗಿ ಗೆಲುವನ್ನ ಸಾಧಿಸುತ್ತಾರೆ. ಒಂದು ವೇಳೆ ಹೀಗೆ ನಡೆದರೆ ಭಾರತ ದೇಶವು ಪ್ರಪಂಚದಲ್ಲಿಯೇ ಶ್ರೇಷ್ಠವಾದ ದೇಶವಾಗುತ್ತದೆ. ಇನ್ನು ಮೂರನೆಯದು, ವಿದೇಶಿಯರು ಭಾರತವನ್ನ ಬಿಟ್ಟು ಹೋಗುತ್ತಾರೆ. ನಮ್ಮ ಭಾರತ ದೇಶವು ಎಂತಹ ದೇಶವೆಂದರೆ ಹಸಿವಾದವರಿಗೆ ಅನ್ನವನ್ನ ನೀಡುತ್ತಾರೆ, ಆಶ್ರಯ ಇಲ್ಲದವರಿಗೆ ಆಶ್ರಯವನ್ನ ನೀಡುತ್ತಾರೆ. ಆದ್ರೆ ಕೆಲವು ಮಂದಿ ಟೆರರಿಸ್ಟ್ಗಳು ಇನ್ನು ಭಾರತದಲ್ಲಿಯೇ ಇದ್ದಾರೆ. ಚೈನಾ ಗೂಢಚಾರಿಗಳು ಭಾರತವನ್ನು ಆಕ್ರಮಿಸಬೇಕು ಅಂದ್ಕೊಂಡಿರೋ ಪಾಕಿಸ್ತಾನಿ ಮುಸ್ಲಿಮರು ಕೂಡ ಇದ್ದಾರೆ. ಹಲವಾರು ದೇಶಗಳಿಂದ ಬಂದು ಭಾರತದಲ್ಲಿ ಜೀವಿಸುತ್ತಿದ್ದಾರೆ. ಅದರಲ್ಲಿ ಕೆಲವು ಮಂದಿ ಭಾರತ ದೇಶದ ಪ್ರಜೆಗಳನ್ನ ಹಿಂಸಿಸುತ್ತಿದ್ದಾರೆ. ಅಚ್ಯುತಾನಂದ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ 2024ರಿಂದ ಏಪ್ರಿಲ್ 2025ರ ಮಧ್ಯೆ ಭಾರತ ದೇಶದಲ್ಲಿರುವ ವಿದೇಶಿಯರು, ಮುಖ್ಯವಾಗಿ ಟೆರರಿಸ್ಟ್ಗಳು ಭಾರತವನ್ನು ಬಿಟ್ಟು ಓಡಿ ಹೋಗುತ್ತಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವು ಮಂದಿ ಟೆರರಿಸ್ಟ್ಗಳು ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಮೂರನೆಯದು, ಪ್ರಪಂಚ ಯುದ್ಧ. ಸ್ನೇಹಿತರೆ, ಈ ಭವಿಷ್ಯವಾಣಿಯ ಬಗ್ಗೆ ಕೇವಲ ಅಚ್ಯುತಾನಂದ ಅವರು ಮಾತ್ರ ಹೇಳಿಲ್ಲ, ತುಂಬಾ ಮಂದಿ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. 2022ರಿಂದಲೇ ಮೂರನೇ ಪ್ರಪಂಚ ಯುದ್ಧ ನಡೆಯುತ್ತದೆ ಎಂದು ಸಂಕೇತಗಳು ಬಂದಿದ್ದಾವೆ. ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದೆ. ಆ ಯುದ್ಧ ಈಗಲೂ ಕೂಡ ನಡೆಯುತ್ತಲೇ ಇದೆ. ಇನ್ನೊಂದು ಕಡೆ ಹಮಾಸ್ ಇಸ್ರೇಲ್ ಯುದ್ಧ ಕೂಡ ನಡೆಯುತ್ತಿದೆ. ಈ ಯುದ್ಧದಿಂದ ಪ್ರಪಂಚದಲ್ಲಿನ ಎಲ್ಲಾ ದೇಶಗಳ ಮೇಲೆ ಪ್ರಭಾವ ಬೀರುತ್ತಿದೆ. ಪ್ರಪಂಚದಲ್ಲಿನ ಆರ್ಥಿಕ ವ್ಯವಸ್ಥೆ ಬಿದ್ದು ಹೋಗುತ್ತಿದೆ. ಒಂದು ಕಡೆ ಬಲವಾದ ದೇಶವಾಗಿರುವ ಅಮೆರಿಕ, ಇನ್ನೊಂದು ಕಡೆ ಅಪಾಯಕಾರಿ ದೇಶವಾಗಿರುವ ರಷ್ಯಾ. ಇಂತಹ ದೊಡ್ಡ ದೇಶಗಳು ಮಾತ್ರವಲ್ಲದೆ ಕೊನೆಗೆ ಚಿಕ್ಕ ದೇಶಗಳು ಕೂಡ ನ್ಯೂಕ್ಲಿಯರ್ ಬಾಂಬ್ ಅನ್ನು ಉಪಯೋಗಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಒಂದು ವೇಳೆ ಇದೇ ಮುಂದುವರಿದರೆ ವಿದೇಶದಲ್ಲಿರುವ ಭಾರತದ ಪ್ರಜೆಗಳು ಮತ್ತೆ ಭಾರತ ದೇಶಕ್ಕೆ ಮರಳಿ ಬರುತ್ತಾರೆ. ನಮ್ಮ ದೇಶದ ಪ್ರಭುತ್ವವು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ತುಂಬಾ ಮಂದಿ ನಿರುದ್ಯೋಗಿಗಳು ಎಜುಕೇಶನ್ ಅನ್ನು ಮಾಡದೆ ವ್ಯವಸಾಯವನ್ನ ಮಾಡ್ತಾ ಇತರ ಕೆಲಸಗಳನ್ನ ಮಾಡ್ತಾ ಜೀವಿಸುತ್ತಿದ್ದಾರೆ. ಆದ್ರೆ ಅಚ್ಯುತಾನಂದ ಅವರು ಹೇಳೋ ಪ್ರಕಾರ 2024ರ ಹೊತ್ತಿಗೆ ವಿದೇಶದಲ್ಲಿ ವಾಸ ಮಾಡುವ ಭಾರತೀಯರು ಮತ್ತೆ ಮರಳಿ ಭಾರತಕ್ಕೆ ವಾಪಸ್ ಬರುತ್ತಾರಂತೆ. ಏಕೆಂದ್ರೆ ಮೂರನೇ ಪ್ರಪಂಚ ಯುದ್ಧದಲ್ಲಿ ಎಲ್ಲ ದೇಶಗಳು ಕೂಡ ನಾಶವಾಗಿ ಹೋಗುತ್ತವೆ. ರೀಸೆಂಟ್ ಆಗಿ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ನಡೆದ ಯುದ್ಧದಿಂದ ಪೆಟ್ರೋಲ್ ಬೆಲೆ ತುಂಬಾ ದುಬಾರಿಯಾಗಿದೆ. ಅಷ್ಟೇ ಅಲ್ಲದೆ ದಿನಬಳಕೆಯ ವಸ್ತುಗಳು ಕೂಡ ಸರಿಯಾಗಿ ಸಿಗುತ್ತಿಲ್ಲ. ಮನುಷ್ಯರ ಪ್ರಾಣಗಳಿಗೆ ಅಪಾಯವಾಗುತ್ತಿದೆ. ಇದರಿಂದ ವಿದೇಶದಲ್ಲಿರುವ ಭಾರತೀಯರೆಲ್ಲರೂ ಮತ್ತೆ ಮರಳಿ ಭಾರತಕ್ಕೆ ಬರುತ್ತಿದ್ದಾರೆ. ಐದನೆಯದು, ಪಶ್ಚಿಮ ಭಾರತದಲ್ಲಿ ಯುದ್ಧ ನಡೆಯುವುದು. ಅಚ್ಯುತಾನಂದ ಅವರ ಪ್ರಕಾರ ಶನಿ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಭಾರತದಲ್ಲಿ ಬಿಕ್ಕಟ್ಟು ಶುರುವಾಗುತ್ತದೆ. ಇದು ಪಶ್ಚಿಮ ಭಾರತದಿಂದಲೇ ಶುರುವಾಗುತ್ತದೆ. ಈಗ ನ್ಯೂಸ್ ಚಾನೆಲ್ ಕೂಡ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳು ಸೇರಿಕೊಳ್ಳುತ್ತಿದ್ದಾರೆ ಎಂದು ನ್ಯೂಸ್ ಬರ್ತಾ ಇದೆ. ಟೆರರಿಸ್ಟ್ಗಳು ಸೈನಿಕರನ್ನ ಬಂಧಿಸುತ್ತಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಇನ್ಫಾರ್ಮೇಶನ್ ಮಾತ್ರವಲ್ಲ, ಇದು ಭವಿಷ್ಯತ್ ಕಾಲದಲ್ಲಿ ಖಚಿತವಾಗಿಯೂ ನಡೆಯುತ್ತದೆ. ಏಕೆಂದ್ರೆ ಅಚ್ಯುತಾನಂದ ಅವರು ಹೇಳಿರೋ ಭವಿಷ್ಯವಾಣಿಗಳು ಈಗಾಗಲೇ ಕೆಲವು ನಡೆದಿದ್ದಾವೆ. ಈ ಭವಿಷ್ಯವಾಣಿಯು ಕೂಡ ನಿಜವಾಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ತುಂಬಾ ವರ್ಷಗಳಿಂದ ಚೈನಾ ಪಾಕಿಸ್ತಾನ ಸೇರಿಕೊಂಡು ಭಾರತವನ್ನ ವಿರೋಧಿಸುತ್ತಿದ್ದಾವೆ. ಚೈನಾ ಪಾಕಿಸ್ತಾನ ಸೇರಿಕೊಂಡು ಟೆರರಿಸ್ಟ್ ಗಳನ್ನ ಜಮ್ಮು ಕಾಶ್ಮೀರಕ್ಕೆ ಕಳುಹಿಸುತ್ತಿದ್ದಾರೆ. ಈ ಕಾರಣದಿಂದಲೇ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಗಳು ಜಾಸ್ತಿ ಆಗುತ್ತಿದ್ದಾವೆ. ಇದಾದ್ಮೇಲೆ ಭಾರತ ಫ್ರೆಂಡ್ಲಿ ಬಿಡುಗಡೆ ಮಾಡಬೇಕಾಗುತ್ತದೆ. ಒಂದು ವೇಳೆ ಇದೇ ನಡೆದ್ರೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತು. ಅಚ್ಯುತಾನಂದ ಅವರು ಚೈತನ್ಯ ಮಹಾಪ್ರಭು ಅವರ ಸ್ನೇಹಿತರು ಅಂತ ಹೇಳ್ತಾ ಇರ್ತಾರೆ. ಅವರ ಭವಿಷ್ಯವಾಣಿಯಲ್ಲಿ ಯುರೋಪ್ ಪ್ರಜೆಗಳು ತುಂಬಾ ನಷ್ಟವನ್ನು ಅನುಭವಿಸುತ್ತಾರೆ ಎಂದು ಭವಿಷ್ಯವಾಣಿ ಇದೆ. ಸ್ವಲ್ಪ ವರ್ಷಗಳ ನಂತರ ಅಮೆರಿಕ ನೀರಲ್ಲಿ ಮುಳುಗಿ ಹೋಗುತ್ತದೆ ಎಂದು, ಪ್ರಪಂಚದಾದ್ಯಂತ ಆರ್ಥಿಕ ವ್ಯವಸ್ಥೆ ಎಲ್ಲ ನಾಶವಾಗುತ್ತೆ ಅಂತ ಹೇಳಿದ್ದಾರೆ. ಆ ನಂತರ ಅಮೆರಿಕ ಸ್ಥಾನಕ್ಕೆ ರಷ್ಯಾ ಸೇರಿಕೊಳ್ಳುತ್ತದೆ. ಆ ನಂತರ ರಷ್ಯಾ ತುಂಬಾ ಬಲವಾದ ದೇಶವಾಗಿ ಬದಲಾಗುತ್ತದೆ. ಆ ನಂತರ ಪ್ರಜೆಗಳು ರಾಶಿಯಾಗಿ ಸತ್ತು ಹೋಗುತ್ತಾರೆ. ಆ ನಂತರ ಪ್ರಪಂಚದಲ್ಲಿ ಕೇವಲ 64 ಲಕ್ಷ ಮಂದಿ ಮಾತ್ರ ಬದುಕಿರುತ್ತಾರೆ. ಚೈನಾ ಸರ್ವನಾಶದ ಬಗ್ಗೆಯೂ ಕೂಡ ಅಚ್ಯುತಾನಂದ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ನಂತರ ಭಾರತ ದೇಶವನ್ನು ಆಳ್ವಿಕೆ ನಡೆಸುವ ಕೊನೆಯ ರಾಜನಿಗೆ ಸಂತತಿ ಇರುವುದಿಲ್ಲ, ಆತನೊಬ್ಬ ಯೋಗಿಯಾಗುತ್ತಾನೆಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಇದರಿಂದ 2025ರ ಹೊತ್ತಿಗೆ ಪ್ರಪಂಚದಲ್ಲಿ ಸತ್ಯ ಧರ್ಮವನ್ನು ಪಾಲಿಸುವ
ವ್ಯಕ್ತಿಗಳು ಮಾತ್ರ ಬದುಕಿರುತ್ತಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಭವಿಷ್ಯವಾಣಿಯ ಬಗ್ಗೆ ತಿಳಿದ ನಂತರ ನಿಮಗೆ ಏನ್ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ. ಜೈ ಶ್ರೀರಾಮ್.